ಬರುವಾಗ ಏನೂ ತಂದಿಲ್ಲ, ಹೋಗೋ ಮುಂದೆ ಏನೂ ಒಯ್ಯೋದಿಲ್ಲ. ಇದನ್ನು ದೃಢವಾಗಿ ನಿನ್ನ ಮನಸ್ಸಿನೊಳಗೆ ನಿಶ್ಚಯ ಮಾಡಿಕೋ. ಇಲ್ಲೊಂದಿಷ್ಟು ಪುಣ್ಯದ ಸತ್ಕಾರ್ಯಗಳನ್ನು ಮಾಡು, ಇಲ್ಲಿ ಸಲ್ಲುವಂಥ ಜೀವನವನ್ನು ಕಳಿ. ಎಷ್ಟು ಚಲೋ ಮಾತುಗಳನ್ನು ಕಡ್ಕೊಳ್ಳದ ಮಡಿವಾಳಪ್ಪನವರು ಹೇಳ್ತಾರೆ. ಅವರು ಹೇಳಿದ ಮೊದಲನೆಯ ಒಂದು ಮಾತನ್ನು ನಾವು ವಿಚಾರ ಮಾಡೋದಾದ್ರೆ, ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ತಿ? ಸುಮ್ಮ ವಿಚಾರ ಮಾಡಿ. ನೀವು ಅನ್ಬೋದು, ಮನೆಯಿಂದ ಬಂದೀವ್ರಿ, ಒಳ್ಳೆ ಮನೆಗೆ ಹೋಗ್ತೀವಿ. ಊರಿಂದ ಬಂದೀವ್ರಿ, ಒಳ್ಳೆ ಊರಿಗೆ ಹೋಗ್ತೀವಿ. ಜಗತ್ತಿಗೆ ಬಂದ್ರಿ ಅಲ್ಲ, ಎಲ್ಲಿಂದ ಬಂದ್ರಿ? ಅವನ ಹೊಟ್ಟೆಯಾಗಿಂದ ಜಗತ್ತಿಗೆ ಬಂದ್ರಿ. ನಾನು ಬಂದೀನಿ, ನೀವು ಬಂದಿರಿ, ಬುದ್ಧ ಬಂದಾನ, ಮಹಾವೀರ ಬಂದಾನ, ಬಸವಣ್ಣ ಬಂದಾನ, ಅಕ್ಕ ಮಹಾದೇವಿ ಬಂದಾಳ. ಎಲ್ಲರೂ ಅವನ ಹೊಟ್ಟೆಯಾಗಿದ್ದ ಬಂದಾರ. ಯಾರೂ ಆಕಾಶದಿಂದ ಉದುರಿ ಬಿದ್ದಿಲ್ಲ. ಹಂಗೆ ಬಿದ್ದರೆ ಅದು ಪ್ರಕೃತಿಗೆ ವಿರುದ್ಧವಾದ ಮಾತು. ಭಾಳ ಮಂದಿನ ದೊಡ್ಡವ್ರನ್ನ ಮಾಡಕ್ಕೆ ಹೋಗಿ ಎಲ್ಲೆಲ್ಲೋ ಹುಟ್ಟಿಸೀವಿ, ಎಲ್ಲೆಲ್ಲೋ ಉದುರಿಸೀವಿ ನಾವು. ಹಂಗಿಲ್ಲ, ಅದು ಪ್ರಕೃತಿ. ಅದು ಸಹಜವಾಗಿ ತಾಯಿಯ ಗರ್ಭದಿಂದ ಹೊರಗೆ ಬರಬೇಕೇ ವಿನಃ ಬೇರೆ ಅವಕಾಶ ಇಲ್ಲ. ಅದಕ್ಕಾಗಿಯೇ ಅಪ್ಪ ಅವರು ಭಾಳ ಚಂದ ಹೇಳ್ತಾರೆ, ಬಸವಣ್ಣನವರು, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಏನ ನೋದಿ ಏನ ಕೇಳಿ ಏನು ಫಲ, ಕುಲಜನೆಂಬುವುದಕ್ಕೆ ಆವುದು ದೃಷ್ಟ. ಸಪ್ತಧಾತು ಸಮಂಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮುತ್ಪನ್ನಂ ವರ್ಣಾನಾಂ ಕಿಂ ಪ್ರಯೋಜನಂ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕೆ ಅಕ್ಕಸಾಲಿಗನಾದ, ವೇದವನೋದಿ ಹಾರವನಾದ ಕರ್ಣದೊಳಗೆ ಜನಿಸಿದವರುಂಟೆ ಜಗದೊಳಗೆ. ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಳವನರಿದವನೇ ಕುಲಜ ಅನ್ನುವಂಥ ಮಾತನ್ನ ಅಪ್ಪ ಅವರು ಹೇಳ್ಯಾರ. ಎಷ್ಟು ಅದ್ಭುತ ಹೇಳ್ತಾರೆ ನೋಡ್ರಿ. ತಾಯಿಯ ಆ ಹೊಲೆಗಂಡದ ಪಿಂಡದೊಳಗನ ಈ ಬದುಕು ಪಿಂಡವಾಗಿ ಹೊರಗೆ ಬರಬೇಕು, ಮತ್ತೆ ಬೇರೆ ಅವಕಾಶ ಇಲ್ಲ. ಅಕ್ಕನೂ ಹೇಳ್ತಾಳೆ, ಸಂಘದಿಂದಲ್ಲದೆ ದೇಹವಾಗದು ಅಂತ ಹೇಳ್ತಾಳೆ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು. ಸೃಷ್ಟಿಗೆ ವಿರುದ್ಧವಾದ ಮಾತುಗಳನ್ನು ತಲೆಯಾಗ ಹಾಕ್ಕೊಂಡು ಗದ್ಲಕ್ಕೆ ಬೀಳೋದಕ್ಕಿಂತ ಸಹಜ ಸತ್ಯಗಳನ್ನು ತಿಳ್ಕೊಂಡು ಆನಂದ ಪಡಬೇಕು. ಭೂಮಿಗೆ ರೈತ ಬೀಜ ಹಾಕಿದಾಗಲೇ ಅದು ಮೊಳಕೆಯೊಡೆದು ಸಸಿಯಾಗಿ ಫಲವನ್ನು ಕೊಡಬಹುದೇ ವಿನಃ ಭಾಳ ಚಲೋ ಕಿಮ್ಮತ್ತಿನ ಪಾಕೆಟ್ ಐತೆ ಅಂತ ತಿಳ್ಕೊಂಡು ಗೋದ್ರೇಜ್ ಕಂಪ್ನಿ ಬೀಜಗಳನ್ನು ತಂದು ಮನೆಯಾಗ ಜಗಲಿ ಮೇಲಿಟ್ಟು ವರ್ಷತನ ನೀರು ಚಿಮುಕಿಸಿ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ಮಂಗಳಾರತಿ ಮಾಡಿ ವರ್ಷದ ಕೊನೆಗೆ ರಾಶಿ ಮಾಡ್ಕೊಳ್ತೀನಿ ಅಂದ್ರೆ ಯಾರಪ್ಪನಿಂದಲೂ ಸಾಧ್ಯ ಇಲ್ಲ. ಅದ ಪಾಕೆಟ್ ಬೀಜ ನೀವು ಹದವಾದ ಭೂಮಿಯೊಳಗೆ ಅದನ್ನು ಹೆಂಗೆ ಸುಮ್ಮ ಊರಿದ್ರೆ ಸಾಕು. ಈ ಪ್ರಕೃತಿ ಎಷ್ಟು ದೊಡ್ಡ ಕೆಲಸ ಮಾಡ್ತದಂದ್ರೆ ಗೊತ್ತಿಲ್ಲ ನಮಗೆ. ವಿಶ್ವಧರ್ಮದ ಸಂದೇಶ ಎಷ್ಟು ಅದ್ಭುತ ಅದ ಈ ಜಗತ್ತಿನೊಳಗೆ, ಬಹಳ ಜನ ವಿಚಾರ ಮಾಡೋದೇ ಇಲ್ಲ. ಒಬ್ಬ ರೈತ ನೋಡಿ, ಭೂಮಿಯೊಳಗೆ ಒಂದು ಶೇಂಗಾ ಕಾಳನ್ನು ಹೇಗೆ ಊರ್ತಾನ, ಒಂದು ಸಿಂಗಲ್ ಕಾಳು. ಪ್ರಕೃತಿ ಎಷ್ಟು ದೊಡ್ಡ ಪವಾಡ ಮಾಡ್ತದಂದ್ರೆ, ಆ ಒಂದು ಶೇಂಗಾದ ಬೀಜವನ್ನು ತನ್ನ ಮಡಿಲಿನೊಳಗೆ ಇಟ್ಟುಕೊಂಡು ಹೇಗೆ ಮೊಳಕೆಯಾಗಿ ಮೇಲೆ ಬರ್ತದೆ. ಮೊದಲು ಒಂದೆರಡು ಎಲೆ ಕಾಣಿಸ್ತಾವೆ, ಅದಾದಮೇಲೆ ಒಂದೊಂದೇ ಟಿಸಳು ಹೊಡಿತಾವೆ, ಮ್ಯಾಲೆ ಬರೇ ಹಸಿರು ಕಾಣ್ತದೆ. ಆದರೆ ಭೂಮಿಯೊಳಗೆ ಕೆಲಸ ನಡೆದದ, ದಿನ 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 ಕೆಲಸ ನಡೆದ. ಒಂದು ಕಾಳಿಗೆ ಒಳಭಾಗದೊಳಗೆ ಭೂಮಿಯೊಳಗೆ ಪ್ರಕೃತಿ ಬೇರುಗಳನ್ನು ಬಿಟ್ಟು ಬೇರಿಗೆ ಹತ್ತತ್ತು ಗೊಂಚಲುಗಳನ್ನು ಬಿಡ್ತದೆ. ಕೆಳಗೆಲ್ಲ ಶೇಂಗಾ ತಯಾರಾಗ್ತದೆ.
ಅವ ಎಂಥ ಲೀಲಾಮೂರ್ತಿ ಅದಾನ ಸೃಷ್ಟಿಕರ್ತ ಅಂದ್ರೆ ನಮ್ಮ ಮನುಷ್ಯರು ಚಲೋ ಬದುಕಬೇಕು ಅಂತ ತಿಳ್ಕೊಂಡು ನಾವು ಕುಲ್ಲ ಶೇಂಗಾದ ಕಾಳನ್ನು ಭೂಮಿಯೊಳಗಿಟ್ರೆ ಅವ ಒಂದು ಕಾಳಿಗೆ ಇನ್ನೊಂದು ಕಾಳು ಜೋಡಿಸಿ ಡಬಲ್ ಮಾಡಿ ವರ್ಷಗಟ್ಟಲೆ ನಿಮಗೆ ಕೆಡಬಾರ್ದು ಅಂತ ಮ್ಯಾಲೆ ಪ್ಯಾಕಿಂಗ್ ಮಾಡಿ ಕೊಡ್ತಾನಲ್ಲ, ಅವನ ಲೀಲಾ ಎಷ್ಟು ಅದ್ಭುತ ಅದ. ಸುಮ್ಮ ವಿಚಾರ ಮಾಡ್ರಿ, ಇಷ್ಟು ವಿಜ್ಞಾನ ಬೆಳೆದದ. ತಲೆ ಕೆಟ್ಟು ಮಾತಾಡ್ತಾರೆ ನಮ್ಮ ಮಂದಿ. ನಿಮ್ಮ ಕೈಯಾಗ ಒಂದು ಶೇಂಗಾ ಬೀಜ ಕೊಳ್ತೀವಿ, ನೀವು ಪ್ರಯೋಗ ಮಾಡಿ 2 ಮಾಡಿ ಮ್ಯಾಲೆ ಪ್ಯಾಕ್ ಮಾಡಿ ತೋರಿಸ್ರಪ್ಪ, ತೋರಿಸ್ರಿ. ಅದಕ್ಕಾಗಿಯೇ ವೈಟೇಜ್ ಅನ್ನುವಂಥ ವಿದೇಶದ ಒಬ್ಬ ತತ್ವಜ್ಞಾನಿ ಭಾಳ ಚಲೋ ಒಂದು ಮಾತನ್ನು ಹೇಳ್ತಾನೆ. ಈ ಸೃಷ್ಟಿಯನ್ನು ನೋಡಿ, ಸೃಷ್ಟಿಕರ್ತನ ಅದ್ಭುತವಾದ ಲೀಲೆಗಳನ್ನು ನೋಡಿ ಅವನಿದ್ದಾನೆ ಎಂದು ನಂಬು ಅಂತ ಹೇಳ್ತಾನೆ. ಅವ ಅದಾನಂತ ನಂಬಪ್ಪ, ಅವ ಇಲ್ಲದ ಬೇಗ ಆಗಲ್ಲ, ಬೆಳಗಾಗೋದಿಲ್ಲ. ಎಲ್ಲ ನಡೆದಿದ್ದು ಅವನಿಂದ. ನೀನೇನು ಮಾಡಿದಿ? ಸುಮ್ಮನೆ ಬೀಜ ತಂದು ಇಟ್ಟಿದಿ, ನೀರು ಬಿಟ್ಟಿದಿ. ಏನು ನೀನ ತಯಾರು ಮಾಡಿದೆ ಏನು ದಿನ? ಯಾವನೋ ಒಬ್ಬ ತೋಟ ಕಾಯಕ್ಕೆ ಮಂಗ್ಯಾನ ನೇಮಿಸಿದ್ನಂತ. ಏನ್ರಿ? ತೋಟ ಕಾಯಕ್ಕೆ ಒಂದು ಮಂಗ್ಯಾನ ತಂದು ನೇಮಿಸಿದ್ನಂತ. ಯಾಕಂದ್ರೆ ಆಳು ಸಿಗಲಿಲ್ಲ. ಈಗಿನ ಕಾಲದಾಗ ಮಾಡೋರು ಸಿಗಂಗಿಲ್ಲ. ರೈತರ ಗೋಳು ಹೇಳ್ತೀರದು, ನಾನು ಚಲೋ ಕೃಷಿ ಮಾಡ್ತೀನಿ, ಒಕ್ಕಲ್ತನ ಮಾಡ್ತೀನಿ. ನನ್ನ ಆಶ್ರಮದ 6 ಎಕರೆ ಭೂಮಿಯೊಳಗೆ ಭಾಳ ಉತ್ತಮ ಕೃಷಿಯನ್ನು ಮಾಡ್ತೀವಿ ನಾವು. ದೇಸಿ ಹಸುಗಳನ್ನು ಸಾಕೀವಿ, ಸಾವಯವ ಗೊಬ್ಬರವನ್ನು ಬಳಸಿ ಕೃಷಿಯನ್ನು ಮಾಡ್ತೀವಿ. ನಮ್ಮ ಆಶ್ರಮದೊಳಗೆ ತಾಜಾ ತರಕಾರಿ ಕಾಯಿ ಪಲ್ಯ ಸಿಗುತ್ತದೆ. ಹೊರಗಿಂದೇನೂ ನಾವು ಬಳಸೋದಿಲ್ಲ. ಎಂಥ ಪರಿಶುದ್ಧವಾದ ಗಾಳಿ ನಮಗೆ ಸಿಗ್ತದೆ. ಕೋಟಿ ಕಿಮ್ಮತ್ತಿನ ಗಾಳಿ. ಆನಂದ ಪಡುವಂಥ ಬದುಕು. ಪ್ರಕೃತಿಯನ್ನು ಬಳಸಿಕೊಂಡು ಮನುಷ್ಯ ಸಂತೋಷ ಪಡಬೇಕು. ಜೀವನದೊಳಗೆ ಏನು ಮಾಡಿ ಏನು ಆಗೋದದ ವಿಚಾರ ಮಾಡಿ. ಅದನ್ನು ನೇಮಿಸಿದವ ಮಂಗನ್ನ. ಶೇಂಗಾ ಬೀಜ ಊರಿದ, ಇದನ್ನು ಕಾಯಕ್ಕೆ ಹಚ್ಚಿದ. ಸುಮ್ಮ ವಿಚಾರ ಮಾಡ್ರಿ, ಅದು ಹಿಂಗೆ ಕಾಯ್ತಲ್ಲ, ಅದು ಹಿಂಗೆ ಮೊಳಕೆ ಬಂದು ಹಿಂಗೆ 2 ಟಿಸಲು ಹೊಡೆದಾಗ ಹಿಂಗೆ ಕಿತ್ತಿತ್ತಂತ ನೋಡ್ತಿತ್ತಂತ, ಕೆಳಗಿಡ್ತಿತ್ತಂತ. ಹಿಂಗೆ ಮಾಡಿದ್ರೆ ಬೆಳೆ ಪಡ್ಕೊಳಕ್ಕೆ ಸಾಧ್ಯ ಏನು? ಅದಕ್ಕೆ ಮಂಗ್ಯಾನ ಬುದ್ಧಿ ಅಂತಾರೆ. ನಾವೆಲ್ಲ ತಿಳ್ಕೋಬೇಕು. ಈ ಸೃಷ್ಟಿಯೊಳಗೆ ಅವ ಮಾಡಿದ ಕೆಲಸ ಎಷ್ಟು ಅದ್ಭುತ ಅದ. ಮಂಗವನ್ನು ತೋಟ ಕಾಯಕ್ಕೆ ಹಚ್ಚಿದ್ರೆ ಅದು ಹೆಂಗೆ ಬೆಳೆದಿತ್ತು? ಮಂಗನಂಗ ಮನಸ್ಸನ್ನು ಇಟ್ಟುಕೊಂಡ್ರೆ ಜೀವನ ಹೆಂಗೆ ಉದ್ಧಾರ ಆಗಿತ್ತು? ಹಾಗಾಗಿ ಸೃಷ್ಟಿಯೊಳಗೆ ಒಂದು ಶೇಂಗಾದ ಕಾಳು ಇಷ್ಟು ದೊಡ್ಡ ಫಲವನ್ನು ಕೊಡ್ತದಲ್ಲ. ಎಷ್ಟು ಚಂದ ಪ್ಯಾಕ್ ಮಾಡ್ತಾನವ. ಒಂದು ವೇಳೆ ನೀವು ಒಡೆದ ಮೇಲೆ ಒಳ್ಳೆ ಪ್ಯಾಕ್ ಮಾಡೋಕ್ಕೆ ಹೋಗ್ರಿ, ಅವೇನೇನೋ ಬಂದಾವಲ್ಲ ಗಮ್ ತೊಗೊಂಡು, ನೀವು ಪ್ಯಾಕ್ ಮಾಡಿದ್ದಕ್ಕೆ ಏನೇನೋ ಆಗಿ ಹೋಗ್ತದೆ. ಅವ ಎಷ್ಟು ಚಂದ ಪ್ಯಾಕ್ ಮಾಡಿ ನಮಗೆ ಕೊಟ್ಟಾನಲ್ರಿ. ವರ್ಷಗಟ್ಟಲೆ ಇಟ್ಕೊಂಡು ತಿನ್ನೋ ಮುಂದೆ ಒಂದಿಟ್ಟು ನಾನು ನೆನೆಸ್ಲಿ ಅಂತ ಅವ ಏನೂ ಕೇಳಲ್ಲ. ನಿಮ್ಮ ಮನ್ಯಾಗ ಶೇಂಗಾ ಹೋಳಿಗೆ ಮಾಡಿದ್ರೆ ಏನು ಬಂದು ಕಸ್ಕೊಳವದಾನ ಏನು ದೇವರು? ಹೊತ್ತು ಮುಳುಗುತ್ತಾನೆ, ಅವನು ಮುಂದೆ ಇಡ್ತೀರಿ, ಹಿಂಗೆ ಮಾಡ್ತೀರಿ. ಒಬ್ಬರರು ಉಣಿಸಿರಿ. ಶ್ರಾವಣದಾಗ ಅಮಾವಾಸ್ಯೆಗೆ ಗುರುವಾರ ಶುಕ್ರವಾರ ಏನು ಹಿಂಗೆ ಹಿಡ್ದಿರಿ. ಅವು ದೇವ್ರಿಗಂತ ಇಟ್ಟಿಟ್ಟ ಮಾಡ್ತಾರೆ. ನಮ್ಮ ಮಂದಿ ಎಷ್ಟು ಕೆಟ್ಟ ಬುದ್ಧಿ ಜನ ಅದಾರಂದ್ರೆ ದೇವ್ರಿಗಂದ್ರೆ ಇಟ್ಟ ಅಂತಾವು. ತಮ್ಮ ಹೊಡ್ಯಾಕಿಟ್ಟು ದೊಡ್ಡ ಗಂಗಾಳ ತುಂಬ ದೇವ್ರಿಗೆ ಇಟ್ಟಿಟ್ಟ. ದೇವ್ರಿಗೆ ಹೇಳಿ ಸಣ್ಣ ಮಾಡಂತ. ಅಂದ್ರೆ ಎಷ್ಟು ಸಣ್ಣ ಬುದ್ಧಿ ಇರ್ಬೇಕು ನಿಮಗೆ. ಅವನಿಗೆ ಆದ್ರೆ ಸಣ್ಣ, ನಿಮಗಾದ್ರೆ ದೊಡ್ಡವ. ಅವನೇ ಕೊಡದು ಹೋದ್ರೆ ನೀವೇನು ಹೊಡಿತಿದ್ರಿ ಹೋಳಿಗೆ? ಸುಮ್ಮನೆ ವಿಚಾರ ಮಾಡಿರಿ. ಎಡೆ ಹಿಡಿಯುವ ಮುಂದೆ ನೆನೆಸ್ಕೊಳ್ರಿ ಇವು ಮಾತೆಲ್ಲ. ಹಿಂಗೆ ಎಡೆ ಹಿಡಿತಿರ್ತಾರೆ. ಮುಗೀತದು. ಹೊತ್ತು ಮುಳುಗೋತಾನೆ ಇಟ್ಟು ಹೊತ್ತು ಮುಳುಗಿ ತಾವತ್ತು ತೊಗೊಂಡು ಹೊಡಿತಾರೆ, ಮುಗಿದು. ಉಣ್ಣುವ ದೇವರಿಗೆ ಉಣಿಸೋದು ಧರ್ಮ, ಹಸಿದವರಿಗೆ ಅನ್ನ ನೀಡೋದು ಧರ್ಮ. ಉಣ್ಣದೇ ಇರುವ ದೈವಗಳಿಗೆ ಎಷ್ಟು ದಿನ ಎಡೆ ಹಿಡಿದು ಏನು ಮಾಡವರದಿರಿ ನೀವೆಲ್ಲ? ಮರಾಠಿಯೊಳಗೆ ಒಂದು ಮಾತದ. ನಾನು ಮಹಾರಾಷ್ಟ್ರ ಭಾಗದೊಳಗೆ ಪ್ರವಚನ ಕೂಡ ಆಡ್ತಿರ್ತೀನಿ. ಭಾಳ ಚಂದ ಒಂದು ಮಾತದ ಮರಾಠಿಯೊಳಗೆ. ಏನಂತದ ಗೊತ್ತೇನ್ರಿ? ತುಜಿ ಕಡಿ ಹಾತ್ ಮುಜಿ ಕಡಿ ಭಾತ್ ಅಂತಾರ. ತುಜಿ ಕಡಿ ಹಾತ್,
ದೇವ್ರ ಕಡೆ ಕೈಯ ಅದೇನು ಬಾತಿಟ್ಟಿರಿ ಎಡಿ ಮುಜಿ ಕಡೆ. ಇನ್ನೂ ಎಷ್ಟು ವಿಚಿತ್ರ ಅಜ್ಞಾನದೊಳಗೆ ನಾವು ಬದುಕ್ತೀವಿ ಅಂದ್ರೆ ಈ ಲಕ್ಷ್ಮಿ ಮಾಡೋ ಒಂದು ದೊಡ್ಡ ಪಜೀತಿ ಅದಾವ ನಿಮ್ಮವೆಲ್ಲ. ಅವತ್ತು ಕಿಟಕಿ ಬಾಗಿಲು ಎಲ್ಲ ಮುಚ್ತಾರ್ರಿ. ಆಕೆ ಹೊರಗೆ ಹೋಗಬಾರ್ದತ್. ಆಕೆ ಯಾವ ಸಂಧ್ಯಾಗ ಹೋಗ್ತಾಳೋ ಯಾವ ಸಂಧ್ಯಾಗ ಬರ್ತಾಳೋ ಗೊತ್ತೇ ಇಲ್ಲ. ಹೊರಗೆ ಹೋಗಬಾರ್ದಂತ. ಲಕ್ಷ್ಮಿಗಾಗಿ ಮಾಡಿದ ಎಡಿ ಯಾರೂ ಉಣಬಾರ್ದಂತ, ಯಾರಿಗೂ ಕೊಡಬಾರ್ದಂತ. ದೊಡ್ಡ ತೆಗೆದು ಮಣ್ಣಾಗ ಹೋಗಿತಾವ. ಏನು ಕರ್ಮ. ಇಟ್ಟು ಹುಗಿದಿರಿ ಅಲ್ಲ ರೀ. ಎಂದಾರ ಬೆಳಕಂಡ್ಯಾಗ ಆಸ್ಕಿ ಬಂದಾಳೆ ಬಂದಿದ್ರಿ ಹೇಳ್ರಿ ನೋಡೋಣ. 8 ವರ್ಷ ಮಾಡೀರಿ. ಸತ್ಯ ಇದ್ರೆ ಹೇಳ್ರಿ. ಮಿಥ್ಯಕ್ಕಾಗಿ ಬಡದಾಡುವುದಕ್ಕಿಂತ ಸತ್ಯ ಕಾಯಕದ ಜೊತೆಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನೇ ತಾನಾಗಿಪ್ಪಳು ಅಂತ ತಿಳ್ಕೊಂಡು ಒಬ್ಬ ಹೆಣ್ಮಗಳು ಹೇಳ್ತಾಳ. ಇದಕ್ಕೆ ಲಕ್ಕಮ್ಮ ಅನ್ನುವಂಥ ತಾಯಿ ಹೇಳ್ತಾಳ. ಎಷ್ಟು ಸತ್ಯ ಇದು. ಮೈ ಮುರಿದು ದುಡಿ, ನಿನ್ನ ಮನಸ್ಸನ್ನು ಶುದ್ಧವಾಗಿ ಬಳಸ್ಕೋ. ನಿನ್ನ ವಿವೇಕ ನಿನ್ನ ಬುದ್ಧಿ ಕೆಲಸ ಮಾಡಿತು ಅಂದ್ರೆ ಲಕ್ಷ್ಮಿ ಎತ್ತ ನೋಡಿದಡತ್ತ ನಿನ್ನ ಕೈಯೊಳಗೆ ಸಂಪಾದನೆಯಾಗಿ ಬರ್ತಾಳ. ಸಂಪತ್ತು ಬಂದಾಗ ಸೊಕ್ಕಿನಿಂದ ಮೆರಿಬೇಡ. ಸಂಪತ್ತು ಬರೋದು ದಾನ ಧರ್ಮ ಪರೋಪಕಾರಕ್ಕಾಗಿ. ಬಡತನ ಇರೋದು ಧ್ಯಾನವನ್ನು ಮಾಡುವ ಸಲುವಾಗಿ. ಕೊರಗಬೇಡ. ಅವನು ಕೊಟ್ಟಾಗ ಅದನ್ನು ಒಳ್ಳೆಯದಕ್ಕಾಗಿ ಬಳಸ್ಕೋ. ಟೈಮೂ ಇಲ್ಲ. ಆ ಟೈಮಿನೊಳಗೆ ಸಾರ್ಥಕತೆಯ ಜೀವನ ಮಾಡಿಕೊಂಡು ಒಂದಿಷ್ಟು ಕೊಡಬೇಕು ಮಾಡಬೇಕು ಅನ್ನುವಂಥ ಗುಣಗಳೂ ಇಲ್ಲ ಅಂದ್ರೆ ಅದಕ್ಕೆ ಯಾಕೆ ಬದುಕನ್ನಬೇಕು.